ಅಧಿಕಾರ ದುರುಪಯೋಗ ಪಡಿಸಿಕೊಂಡು ವಾಮಮಾರ್ಗದಿಂದ ಜೆಡಿಎಸ್ನವರು ಗೆಲುವು ಸಾಧಿಸಿದ್ದಾರೆ ಅಂತ ಶಾಸಕ ಗಣಿಗ ರವಿಕುಮಾರ್ ಆರೋಪಿಸಿದರು. ಮಂಡ್ಯ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೋಲುಂಡ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೆಡಿಎಸ್ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ವಾಮಮಾರ್ಗದಿಂದ ಗೆಲುವು ಸಾಧಿಸಿದೆ ಅಂತ ದೂರಿದ್ರು. ಜೆಡಿಎಸ್ ಪಕ್ಷದ ಇಬ್ಬರು ಸದಸ್ಯರು ನಮಗೆ ಮತ ಹಾಕೋದಾಗಿ ಭರವಸೆ ನೀಡಿದ್ರು. 14ನೇ ವಾರ್ಡಿನ ಮತ್ತು 29ನೇ ಸದಸ್ಯರು ನಮಗೆ ಆಶ್ವಾಸನೆ ನೀಡಿದ್ರು. ಅವರ ಕುಟುಂಬದವರು ಸಹ ಮಾತನಾಡೋದಕ್ಕೆ ಕಾಯ್ದು ನಿಂತಿದ್ರು. ಆದರೆ ಇದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ದೂರಿದ್ರು. ನಮ್ಮ ಗಾಡಿಯನ್ನ ಆಚೆ ನಿಲ್ಲಿಸಿ ಒಳಗಡೆ ಬಂದಿದ್ದೇವೆ. ಆದರೆ ಅವರು ಒಳಗಡೆ ವಾಹನವನ್ನ ತೆಗೆದುಕೊಂಡು ಬಂದು ಭಯದ ವಾತಾವರಣ ಸೃಷ್ಟಿಸಿ ಗೆದ್ದಿದ್ದಾರೆ ಎಂದರು. ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಚಲಾಯಿಸಿದ ಸದಸ್ಯ ಟಿಕೆ ರಾಮಲಿಂಗಯ್ಯ ಅವರನ್ನ ಪಕ್ಷದಿಂದ ಉಚ್ಚಾಟಿಸುವುದಾಗಿ ತಿಳಿಸಿದರು. ನಿರೀಕ್ಷೆ ಎಲ್ಲ ಗೆಲ್ತಿದ್ವಿ. ಆದರೆ ಅವರು ಕೇಂದ್ರ ಮಂತ್ರಿಯನ್ನು ಕರ್ಕೊಂಡು ಬಂದು ಅವ್ರದ್ದು MP ಓಟಿದೆ ಇಲ್ಲ ಅಂತ ಹೇಳಲ್ಲ, ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು 2 ಜನತಾ ದಳದವರು ನಮಗೆ ಓಟ್ ಹಾಕ್ತೀವಿ ಅಂತ ಹೇಳಿದ್ರು. ಅವರ ಫ್ಯಾಮಿಲಿಯವರು ಕೂಡ ಬಂದಿದ್ದರು. ಬೆಳಗ್ಗೆ 14ನೇ ವಾರ್ಡ್ನ ಕೌನ್ಸಿಲರ್ ಅವರ ಮಗ ನಮ್ಮಪ್ಪ ನಾಮಿನೇಷನ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಹಾಕಬೇಕು ಅಂತ ಇದ್ದವ್ರನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ ಯಾರೋ ಬಂದು ಅಂತೇಳಿ ಪಶ್ಚಿಮ ಠಾಣೆಯಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮಗ. ಇವರು ಗುಂಡಾವರ್ತನೆ ಥರ ಮಾಡಿ ಮತ್ತು 29ನೇ ವಾರ್ಡ್ನವರ ಪತಿ ನಾಗರಾಜ್ ಅವರು ಕೂಡ ಬಂದಿಲ್ಲೇ ಕಾಯ್ತಾರೆ. ನಾನು ಹೆಂಡತಿ ಹತ್ರ ಮಾತಾಡಬೇಕು ಅಂತ ಫ್ಯಾಮಿಲಿಯವ್ರನ್ನೂ ಕೂಡ ಮಾತಾಡ್ಸೋಕ್ಕೆ ಬಿಡದೆ ನಮ್ಮ ಗಾಡಿಯಲ್ಲಿ ನಿಂತಿತ್ತು. ನಾವು ಕಾನೂನು ಗೌರವ ಕೊಟ್ಟು ಗೇಟ್ ಹತ್ರದಿಂದ ಇಳಿದು ಬಳ್ಕೊಂಬಂದ್ವಿ. ಅವ್ರೇನು ಮಾಡಿದ್ರು? ಕೇಂದ್ರ ಮಂತ್ರಿಯವರೇ ಅವ್ರ ಗಾಡಿಯನ್ನು ಪೊಲೀಸ್ ಸೆಕ್ಯೂರಿಟಿಲಿ ಕರ್ಕೊಂಬಂದು ಇಲ್ಲಿವರೆಗೂ ಕರ್ಕೊಂಬಂದು ಏನು ಪಾಪ ಒಳಗಡೆನೂ ಕೂಡ ಅವರ ಮೆಂಬರ್ ಈ ಕಡೆ ತಿರ್ಗೋಕ್ಕೂ ಬಿಡ್ತಲ್ಲ, ಹಿಂಗೆ ಕವರ್ ಮಾಡಿಕೊಂಡು ಏನು ಫಿಲಮ್ ಸ್ಟೈಲ್ ಥರ ಕೂರಿಸ್ಕೊಂಡು ಧಮಕಿ ಹಾಕಿ ಭಯದ ವಾತಾವರಣ ಸೃಷ್ಟಿ ಮಾಡಿ ನಮ್ಮನ್ನ ಗೆಲ್ಲೋದನ್ನು ತಪ್ಪಿಸಿದ್ದಾರೆ. ನಾವು ಸೋತಿಲ್ಲ, 1 ಓಟೇ ನಮಗೇನು ದೊಡ್ಡದಿರಲಿಲ್ಲ, 2 ಓಟಲ್ಲಿ ಗೆಲ್ತಿದ್ವಿ. ಭಯದ ವಾತಾವರಣ ಸೃಷ್ಟಿ ಮಾಡಿಬಿಟ್ರು. ಏನು ಆ ಕಡೆ ತಿರ್ಗಂಗಿಲ್ಲ ಮಾಡಂಗಿಲ್ಲ ಅಂತ ಹಿಂಗೆ ಔಚ್ಕೊಂಡು ಬಂದು ಮಾಡಿ ವ್ಯಾಮ ಮಾರ್ಗದಿಂದ ಗೆದ್ದಿದ್ದಾರೆ. ಹೌದು, ಈಗ 14ನೇ ವಾರ್ಡ್ ಅವರು ಉಪಾಧ್ಯಕ್ಷರಿಗೆ ನಾಮಿನೇಷನ್ ಹಾಕಬೇಕು ಅಂತ ಬಂದವ್ರನ್ನ ಜಬರ್ದಸ್ತಿಂದ ಎತ್ಕೊಂಡೋಗಿದೆ ಅಂತ ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವ್ಯಾರು ಕೊಟ್ಟಿಲ್ಲ. ನಮ್ಮ ಅಪ್ಪ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಹಾಕಬೇಕು ಅಂತದವ್ರನ್ನ ಯಾರೋ ಬಂದು ಅಪರಿಚಿತರು ಬಂದು ಎತ್ಕೊಂಡೋಗಿ ಕೂಡಾಕೊಂಡಿದ್ದಾರೆ. ನಮ್ಮ ಅಪ್ಪನ ಬಿಡಿಸಿ ನಾನು ನಾಮಿನೇಷನ್ ಹಾಕ್ಸ್ಬೇಕು ಅಂತ ಹೇಳಿದ್ರು. ಅವ್ರ ಅಪ್ಪನ ಹೆಂಗೆ ಕರ್ಕೊಂಡು ಬಂದರು ನೋಡಿದ್ರಲ್ಲ, ಮಂತ್ರಿಗಳು ಪಕ್ಕದಲ್ಲೇ ಕೂರಿಸ್ಕೊಂಡಿದ್ರು. ಈ ಕಡೆ ಒಬ್ಬರು ಆ ಕಡೆ ಒಬ್ಬರು, ಏನು ಈ ತಿರ್ಗಂಗೆ ಇಲ್ಲ. ಈ ಕಡೆ ಆ ಕಡೆ ಶೇಕೆ ಇಲ್ಲ, ಗೊಂಬೆಗಳ ಥರ ಕೂತಿದ್ರು ಒಳಗೆ. ಈ ಕಡೆ ತಿರುಗಿಬಿಟ್ರೆ ಅಲ್ಲಿ ಈ ಕಡೆ ಓಟ್ ಹಾಕ್ಬಿಡ್ತಾರೆ ಅನ್ನೋ ಭಯ. ನಾವು ಪ್ರಜಾಪ್ರಭುತ್ವದಲ್ಲಿ 9, ನಂದೊಂದು 10 ಇತ್ತು, 18 ಓಟ್ ನಮಗೆ ಬಂದಿದೆ. ನಮ್ಮ ಜನಪ್ರಿಯತೆ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಚಲುವರಾಯಸ್ವಾಮಿಯವರು ಜನಪ್ರಿಯತೆಯಿಂದಾಗಿನೇ ಇನ್ನು 8 ಓಟು ಎಕ್ಸ್ಟ್ರಾ ಬಂದಿರೋದು. ನಾವು ಕಳ್ಕೊಳ್ಳೋದು ಏನೂ ಇಲ್ಲ, ಕಳಿಸಿದ್ದೀವಿ. ಅವರು ನಾಮಿನೇಷನ್ ಹಾಕೋರ್ನ ಕರ್ಕೊಂಡೋಗಿದ್ದಾರೆ. ಪಶ್ಚಿಮ ಠಾಣೆಯಲ್ಲಿ ಕಂಪ್ಲೇಂಟು ಆಗಿದೆ. ಎತ್ಕೊಂಡೋಗಿ ಜಬರ್ದಸ್ತಿಯಿಂದ ಎದುರಿಸಿ ಇಲ್ಲಿ ನಾಗರಾಜ್ ಅವ್ರಿಗೆ ಹುಷಾರಿಲ್ಲ. 29ನೇ ವಾರ್ಡು ನನ್ನ ಪತ್ನಿನ 4 ದಿನದಿಂದ ಮನೆ ಕಳಿಸಿಲ್ಲ. ನಾನು ನೋಡಬೇಕು ಅಂತ ಇಲ್ಲಿ ಬಂದಿದ್ದರು. ಅವ್ರ ಕಾರ್ಯಕರ್ತರು ಎಷ್ಟು ಗುಂಡಾಗಿರಿ ಮಾಡ್ಕೊಂಡು ಹೆಂಗೆ ಅಟ್ಯಾಕ್ ಮಾಡಿದ್ರು ನೋಡಿದ್ರಲ್ಲ ನೀವು. ಪಾಪ ಯಪ್ಪ ಹುಷಾರಿಲ್ಲ, ಏನಾಗಿದೆ ಅವ್ರ ಮನೆಗೆ ಹೋಗಿ ನೋಡ್ಬೇಕೀಗ. ಅವ್ರ ಹೆಂಡತಿ ಹತ್ರ ಮಾತಾಡೋಕೆ ಬಿಟ್ಟಿಲ್ಲ. ಹಿಂಗೆ ಫ್ಯಾಮಿಲಿಯವ್ರ ಹತ್ರ ಭಯ. ಯಾಕೆ ನಮ್ಮವರೆಲ್ಲ ನೋಡಿ ಆರಾಮಾಗಿ ಇಲ್ಲಿ ಎಷ್ಟು ನಿಮಿಷ ನಿಂತಿದ್ವಿ ನಿಮ್ಮ ಮುಂದೆ, ಅರ್ಧ ಗಂಟೆ ಆರಾಮಾಗಿ ವಾಕಿಂಗ್ ಮಾಡ್ತಾ ಇದ್ವಿ. ಇಲ್ಲಿ ಏನು ನಾವೇನು ಎದುರ್ಕೊಂಡಿದ್ವಾ? ಅವರು ಅವ್ರ ಫ್ಯಾಮಿಲಿಯನ್ನು ಮಾತಾಡೋಕೆ ಹೈಜಾಕ್ ಮಾಡಿ ಎತ್ಕೊಂಡೋಗಿ ಓಟ್ ಹಾಕ್ಸ್ಕೊಂಡಿದ್ದಾರೆ. ಕೇಳ್ತೀವಿ ಈಗ ಅವ್ರ ಫ್ಯಾಮಿಲಿಯವ್ರನ್ನ ಕೇಳ್ತೀವಿ. ಆಯ್ತಲ್ಲ, ಈಗ ಎಲೆಕ್ಷನ್ ಆಗಿದೆ, ಗೆದ್ದಿದ್ದಾರೆ, ಗೆದ್ದವ್ರಿಗೆ ಒಳ್ಳೇದಾಗಲಿ. ಮಂಡ್ಯ ನಗರಸಭೆ ಅಭಿವೃದ್ಧಿ ಆಗಬೇಕು, ನಾವು ಸಹಕಾರ ಕೊಡ್ತೀವಿ, ಒಳ್ಳೇದಾಗಲಿ. ಜೆಡಿಎಸ್ ನಗರಸಭಾ ಸದಸ್ಯ ಭಾರತೀಶ್ ಮಾತನಾಡಿ, ನಾನು ಇಷ್ಟಪಟ್ಟು ಇವರೊಂದಿಗೆ ಬಂದಿದ್ದೇನೆ. ನನ್ನನ್ನು ಯಾರೂ ಹೈಜಾಕ್ ಮಾಡಿಲ್ಲ. ಸಾರ್ವಜನಿಕವಾಗಿ ಕೆಲಸ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಇವರ ಜೊತೆ ನಿಂತಿದ್ದೇನೆ ಎಂದರು. ನಮ್ಮನ್ನ ಇವರೇ ಆಗಲಿ ಅವರೇ ಆಗಲಿ ಹೈಜಾಕ್ ಮಾಡೋದಂತ ವ್ಯಕ್ತಿತ್ವ ಇಲ್ಲ. ನಮ್ದೇನು ಗೊತ್ತಾ ಸರ್, ಸಾರ್ವಜನಿಕವಾಗಿ ಕೆಲಸ ಮಾಡೋದಕ್ಕೆ ಒಂದು ಶಕ್ತಿ ಬೇಕು ಅನ್ನೋದಕ್ಕೆ ನಾವು ಪರವಾಗಿ ನಿಂತಿದ್ದೀವಿ ಹೊರತು ಯಾರ ಪರನೂ ಇಲ್ಲ. ನಾವು ನಮ್ಮ ಅಭಿವೃದ್ಧಿ ಏನು ನಡೆದಿದೆ ಇದುವರೆಗೂ, ಮೊದಲು ಇವರು ಬಂಧುತ್ವದಿಂದ ಅದಾದ್ಮೇಲೆ ಇವ್ರು ಬಂಧುತ್ವದಿಂದ ನಡೆದಿದೆ, ಅದ್ರ ಬಗ್ಗೆ ನಾವು ಒಂದು ಒಲ್ಲು ತೋರಿಸಿದ್ದೀವಿ ಹೊರತು ಯಾರಿಂದನೂ ಯಾವ ಆಮಿಷನೂ ಇಲ್ಲ, ಯಾರಿಂದನೂ ಯಾರು ಇದು ಇಲ್ಲ ಸರ್. ದಯವಿಟ್ಟು ತಪ್ಪರ್ಥ ಮಾಡ್ಕೊಬೇಡಿ. ಈ ಸಂದರ್ಭದಲ್ಲಿ ಪರಾಜಿತ ಅಭ್ಯರ್ಥಿ ಮಂಜು ಉಪಸ್ಥಿತರಿದ್ದರು.